ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕಮ್ಯುನಿಕೇಷನ್ಗೆ ಸಂಬಂಧಿಸಿದ ಪದಗಳನ್ನು ಕಲಿಯೋಣ. ಆದ್ದರಿಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ವರ್ಡ್, ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಸಂವಹನ. ಕಮ್ಯುನಿಕೇಷನ್ ಅಂದರೆ ಸಂವಹನ ಎಂಬ ಅರ್ಥ ಬರುತ್ತೆ. ಕನ್ವರ್ಜೇಷನ್. ಕನ್ವರ್ಜೇಷನ್ ಅಂದರೆ ಸಂಭಾಷಣೆ. ಕನ್ವರ್ಜೇಷನ್ ಅಂದರೆ ಸಂಭಾಷಣೆ. ಲಿಸ್ನಿಂಗ್. ಲಿಸ್ನಿಂಗ್ ಅಂದರೆ ಕೇಳುವುದು. ಲಿಸ್ನಿಂಗ್ ಅಂದರೆ ಕೇಳುವುದು. ಸ್ಪೀಕಿಂಗ್. ಸ್ಪೀಕಿಂಗ್ ಅಂದರೆ ಮಾತನಾಡುವುದು. ಸ್ಪೀಕಿಂಗ್ ಅಂದರೆ ಮಾತನಾಡುವುದು. ಡೈಲಾಗ್. ಡೈಲಾಗ್ ಅಂದರೆ ಸಂಭಾಷಣೆ. ಡೈಲಾಗ್ ಅಂದರೆ ಸಂಭಾಷಣೆ. ನೆಕ್ಸ್ಟ್, ಮೆಸೇಜ್. ಮೆಸೇಜ್ ಅಂದರೆ ಸಂದೇಶ. ಮೆಸೇಜ್ ಅಂದರೆ ಸಂದೇಶ. ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ. ಫೀಡ್ಬ್ಯಾಕ್ ಅಂದರೆ ಪ್ರತಿಕ್ರಿಯೆ. ನೆಕ್ಸ್ಟ್, ಟೋನ್. ಟೋನ್ ಅಂದರೆ ಧ್ವನಿ ಅಥವಾ ಸ್ವರ ಎಂಬ ಅರ್ಥ ಬರುತ್ತೆ. ಕ್ಲಾರಿಟಿ. ಕ್ಲಾರಿಟಿ ಅಂದರೆ ಸ್ಪಷ್ಟತೆ. ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿ. ನೆಕ್ಸ್ಟ್ ವರ್ಡ್, ವರ್ಬಲ್. ವರ್ಬಲ್ ಅಂದರೆ ಮೌಖಿಕ. ನಾನ್ ವರ್ಬಲ್ ಅಂದರೆ ಮಾತಿಲ್ಲದ ಸಂವಹನ, ಅಂದರೆ ಸನ್ನೆ ಮೂಲಕ ಮಾತನಾಡುವುದು. ನೆಕ್ಸ್ಟ್, ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಅಂದರೆ ದೇಹದ ಭಾಷೆ. ಗೆಸ್ಚರ್. ಗೆಸ್ಚರ್ ಅಂದರೆ ಸನ್ನೆ. ಐ ಕಾಂಟ್ಯಾಕ್ಟ್. ಐ ಕಾಂಟ್ಯಾಕ್ಟ್ ಅಂದರೆ ಕಣ್ಣಿನ ಸಂಪರ್ಕ. ನೆಕ್ಸ್ಟ್, ಇನ್ಫಾರ್ಮ್. ಇನ್ಫಾರ್ಮ್ ಅಂದರೆ ಮಾಹಿತಿ. ಕ್ಲಾರಿಟಿ. ಕ್ಲಾರಿಟಿ ಅಂದರೆ ಸ್ಪಷ್ಟತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಮನಸ್ತಾಪ. ಪೊಲೈಟ್. ಪೊಲೈಟ್ ಅಂದರೆ ಸಭ್ಯ ಅಥವಾ ವಿನಯಶೀಲ. ಫಾರ್ಮಲ್. ಫಾರ್ಮಲ್ ಅಂದರೆ ಔಪಚಾರಿಕ. ನೆಕ್ಸ್ಟ್ ವರ್ಡ್, ಇನ್ಫಾರ್ಮಲ್. ಇನ್ಫಾರ್ಮಲ್ ಅಂದರೆ ಅನೌಪಚಾರಿಕ. ಡಿಸ್ಕಷನ್. ಡಿಸ್ಕಷನ್ ಅಂದರೆ ಚರ್ಚೆ. ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಅಂದರೆ ವಾದ. ಕ್ವಶನ್. ಕ್ವಶನ್ ಅಂದರೆ ಪ್ರಶ್ನೆ. ಆನ್ಸರ್. ಆನ್ಸರ್ ಅಂದರೆ ಉತ್ತರ. ನೆಕ್ಸ್ಟ್, ಪ್ಲೀಸ್. ಪ್ಲೀಸ್ ಅಂದರೆ ದಯವಿಟ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು. ನೆಕ್ಸ್ಟ್ ವರ್ಡ್, ಸಾರಿ. ಸಾರಿ ಅಂದರೆ ಕ್ಷಮಿಸಿ. ವೆಲ್ಕಮ್. ವೆಲ್ಕಮ್ ಅಂದರೆ ಸ್ವಾಗತ. ನೆಕ್ಸ್ಟ್ ವರ್ಡ್, ಬಾಯ್. ಬಾಯ್ ಅಂದರೆ ವಿದಾಯ. ನೆಕ್ಸ್ಟ್, ಗುಡ್. ಗುಡ್ ಅಂದರೆ ಉತ್ತಮ. ಬ್ಯಾಡ್. ಬ್ಯಾಡ್ ಅಂದರೆ ಕೆಟ್ಟ. ಗುಡ್ ಅಂದರೆ ಉತ್ತಮ ಅಥವಾ ಒಳ್ಳೆಯ. ಬ್ಯಾಡ್ ಅಂದರೆ ಕೆಟ್ಟ. ಓಕೆ. ಓಕೆ ಅಂದರೆ ಸರಿ. ಕಮ್. ಕಮ್ ಅಂದರೆ ಬಾ. ಗೋ. ಗೋ ಅಂದರೆ ಹೋಗು. ಸಿಟ್. ಸಿಟ್ ಅಂದರೆ ಕುಳಿತುಕೊಳ್ಳಿ ಅಥವಾ ಕೂಡು. ವರ್ಕ್. ವರ್ಕ್ ಅಂದರೆ ಕೆಲಸ. ನೆಕ್ಸ್ಟ್ ವರ್ಡ್, ವೇಟ್. ವೇಟ್ ಅಂದರೆ ನಿರೀಕ್ಷಿಸು. ಸ್ಟಾಪ್. ಸ್ಟಾಪ್ ಅಂದರೆ ನಿಲ್ಲು ಅಥವಾ ನಿಲ್ಲಿಸು. ಲುಕ್. ಲುಕ್ ಅಂದರೆ ನೋಡು. ಗಿವ್. ಗಿವ್ ಅಂದರೆ ಕೊಡು ಎಂಬ ಅರ್ಥ ಬರುತ್ತೆ. ಔಟ್ಸೈಡ್. ಔಟ್ಸೈಡ್ ಅಂದರೆ ಹೊರಗಡೆ. ರೀಡ್. ರೀಡ್ ಅಂದರೆ ಓದು. ರೈಟ್. ರೈಟ್ ಅಂದರೆ ಬರೆ ಅಥವಾ ಬರೆಯುವುದು. ಹೆಲ್ಪ್. ಹೆಲ್ಪ್ ಅಂದರೆ ಸಹಾಯ. ನೆಕ್ಸ್ಟ್ ವರ್ಡ್, ಫ್ಲವರ್ಸ್. ಫ್ಲವರ್ಸ್ ಅಂದರೆ ಹೂಗಳು. ಫಾರ್ಗಿವ್. ಫಾರ್ಗಿವ್ ಅಂದರೆ ಕ್ಷಮಿಸು. ಇನ್ವಾಲ್ವ್. ಇನ್ವಾಲ್ವ್ ಅಂದರೆ ಪಾಲ್ಗೊಳ್ಳುವುದು. ಫ್ರೀ. ಫ್ರೀ ಅಂದರೆ ಉಚಿತ. ಫ್ರೀಕ್ವೆಂಟ್. ಫ್ರೀಕ್ವೆಂಟ್ ಅಂದರೆ ಆಗಾಗ್ಗೆ. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯ ವಿಡಿಯೋಸನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.